ವೃಕ್ಷದಲ್ಲಿ ನೆಲೆಸಿ ಭಕ್ತ ಜನರ ಸಲಹುವ ಶನಿದೇವರೊಲುಮೆಯ ಒಂದು ಮನುಜ. ಶಮಿ ವೃಕ್ಷದಲ್ಲಿ ನೆಲೆಸಿ ಭಕ್ತ ಜನರ ಸಲಹುವ ಶನಿದೇವರೊಲುಮೆಯ ಒಂದು ಮನುಜ. ಭಕ್ತಿಯಲ್ಲಿ ಭಕ್ತಿ ಭಾವದಲ್ಲಿ, ಭಕ್ತಿಯಲ್ಲಿ ಭಕ್ತಿ ಭಾವದಲ್ಲಿ ಬೇಡಿ ಹಾಡು ಮನುಜ, ಹಾಡಿ ಬೇಡು ಮನುಜ, ಹಾಡು ಮನುಜ ನೀ ಬೇಡು ಮನುಜ. ಶನಿದೇವರ ಕೊಂಡಾಡು ಮನುಜ, ಹಾಡು ಮನುಜ ನೀ ಬೇಡು ಮನುಜ. ಶನಿದೇವರ ಕೊಂಡಾಡು ಮನುಜ. ಭಕ್ತಿ ಎಂಬ ಜೇನ ಬಿಟ್ಟು ಮೋಹವೆಂಬ ನಂಜ ಉಂಡು ಹೆಣ್ಣು ಹೊನ್ನು ಮಣ್ಣಿಗಾಗಿ ಕೊರಗಬೇಡವೋ ನೀ ಮರುಗಬೇಡವೋ. ಭಕ್ತಿ ಎಂಬ ಜೇನ ಬಿಟ್ಟು ಮೋಹವೆಂಬ ನಂಜ ಉಂಡು ಹೆಣ್ಣು ಹೊನ್ನು ಮಣ್ಣಿಗಾಗಿ ಕೊರಗಬೇಡವೋ ನೀ ಮರುಗಬೇಡವೋ. 3 ದಿನದ ಬಾಡಿಗೆಯ ಕಾಯವಿದು ಮರೆಯಬೇಡ. ಜೀವವೆಂಬ ದೀಪ ಇಲ್ಲಿ ಸ್ಥಿರವಲ್ಲವೋ ಎಂದು ಸ್ಥಿರವಲ್ಲವೋ. ಸತ್ಯ ಧರ್ಮ ಭಕ್ತಿಯನ್ನ ಮುಟ್ಟದಂತೆ ದೂರ ಕಟ್ಟಿ ಅಂಧತೆಯ ಬಾಳನೆಂದು ಬಾಳಬೇಡವೋ ನೀ ಬಾಳಬೇಡವೋ. ಭಕ್ತರನ್ನ ಕಾಯೋ ತಂದೆ ಶನಿದೇವ ಸ್ವಾಮಿಯ ಅಹಂಕಾರ ತೋರುತ್ತ ಮರೆಯಬೇಡವೋ ಎಂದು ಮರೆಯಬೇಡವೋ. ಹಾಡು ಮನುಜ ನೀ ಬೇಡು ಮನುಜ, ಶನಿದೇವರ ಕೊಂಡಾಡು ಮನುಜ. ಹಾಡು ಮನುಜ ನೀ ಬೇಡು ಮನುಜ, ಶನಿದೇವರ ಕೊಂಡಾಡು ಮನುಜ. ಕ್ರೋಧ ಮೋಹವೆಂಬ ಆಸೆ ಕುದುರೆ ಬೆನ್ನ ಹತ್ತಿ ದಿಕ್ಕು ತಪ್ಪಿ ದುಃಖದಿಂದ ನರಳಬೇಡವೋ ನೀ ನರಳಬೇಡವೋ. ಕಾಮ ಕ್ರೋಧ ಮೋಹವೆಂಬ ಆಸೆ ಕುದುರೆ ಬೆನ್ನ ಹತ್ತಿ ದಿಕ್ಕು ತಪ್ಪಿ ದುಃಖದಿಂದ ನರಳಬೇಡವೋ ನೀ ನರಳಬೇಡವೋ. ಹಗಲು ಕಂಡ ಬಾವಿಯಲ್ಲಿ ಇರುಳು ಬೀಳೋ ಹೆಡ್ಡನಂತೆ ಮತ್ಸರದ ಕೂಪದಲ್ಲಿ ಬೀಳಬೇಡವೋ ನೀ ಬೀಳಬೇಡವೋ. ಉರಿಯೋ ದೀಪವನ್ನ ಬಯಸಿ ಹುಳುವು ರೆಕ್ಕೆ ಸುಟ್ಟುತ್ತಾ ಹೊರಳಿ ನರಳಿ ಸಾಯುವಂತೆ ಸಾಯಬೇಡವೋ ನೀ ಸಾಯಬೇಡವೋ. ಭಕ್ತರನ್ನು ಪ್ರೀತಿಸೋ ಶ್ರೀ ಶನಿದೇವನ ಬದುಕಲ್ಲಿ ಎಂದು ಮರೆಯಬೇಡವೋ ನೀ ಮರೆಯಬೇಡವೋ. ಹಾಡು ಮನುಜ ನೀ ಬೇಡು ಮನುಜ, ಶನಿದೇವರ ಕೊಂಡಾಡು ಮನುಜ. ಹಾಡು ಮನುಜ ನೀ ಬೇಡು ಮನುಜ, ಶನಿದೇವರ ಕೊಂಡಾಡು ಮನುಜ.
ಈಗ ನಾಟಕ ಚೆನ್ನಾಗಿ ಆಗಲಿ ಅಂತೇಳಿ ಉದ್ಘಾಟನೆ ಮಾಡಿ ಈ ಒಂದು ಯಶಸ್ವಿ ಆಗಲಿ ಅಂತೇಳಿ ಹಾರೈಸಿ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಎಲ್ಲರಿಗೂ ಇಲ್ಲಿ ಇರುವ ಸ್ಟೇಜ್ ನಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಅಮೃತೇಶ್ವರಲ್ಲಿ ನಾಟಕದ ಸಂಘದಿಂದ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ತಿಳಿಸುತ್ತೇವೆ. ಈ ನಾಟಕದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ನಮ್ಮ ಸೌಡೆ ಚಿಕ್ಕೇದೇಗೌಡರ ಮಗ ಸೌಡೆ ಚೆನ್ನಿರೇಗೌಡರಿಗೆ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ತಿಳಿಸ್ತಾ ಇದ್ದೇವೆ. ಉದ್ಘಾಟನೆ ಮಾಡಿದಂತ ನಮ್ಮ ಗ್ರಾಮದ ಎ.ವಿ. ವೀರೇಗೌಡರಿಗೆ ಸನ್ಮಾನ. ಈ ನಾಟಕವನ್ನು ಉದ್ಘಾಟನೆ ಮಾಡಿದಂತ ಎ.ವಿ. ವೀರೇಗೌಡರಿಗೆ ಸನ್ಮಾನ ಕಾರ್ಯಕ್ರಮ. ಇಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಂತ ನಮ್ಮ ಮಾಜಿ ಚೇರ್ಮನ್ ಆದಂತಹ ಕಂದಾಗಾಲದ ಮಾಜಿ ಚೇರ್ಮನ್ ಆದ ಪುಳ್ಳ ಚೆನ್ನಂಕರವರು ಕೂಡ ಪುಷ್ಪಹಾರಕೆಯನ್ನು ಹಾಕಿ ಸ್ವಾಗತವನ್ನು ಬಯಸುತ್ತೇವೆ. ಎಲ್ಲ ಮಾಡ್ತಾರಲ್ಲ ಒಟ್ಟಿಗೆ ಎಲ್ಲ ಒಟ್ಟಾರೆ ಯಾವಾಗ ನೋಡತ್ಗ ಹಾಗೂ ನಮ್ಮ ಗ್ರಾಮದ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ಪುಟ್ಟರಾಜ ಅವರಿಗೆ ಅವರಿಗೂ ಕೂಡ ಪುಷ್ಪಹಾರಕೆಯನ್ನು ಹಾಕಿ ವಂದನೆಗಳನ್ನು ತಿಳಿಸುತ್ತೇವೆ. ಮಾಜಿ ಕಂದಾಗಾಲದ ಪಂಚಾಯತಿಯ ಅಧ್ಯಕ್ಷರಾದಂತಹ ಚನ್ನಿಗ್ರಾಮಣ್ಣರಿಗೂ ಕೂಡ ಪುಷ್ಪಹಾರಕೆಯನ್ನು ಹಾಕಿ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ತಿಳಿಸುತ್ತೇವೆ. ಉಪಾಧ್ಯಕ್ಷರಾದಂತಹ ನಮ್ಮ ಪುಷ್ಪ ಅವರಿಗೂ ಕೂಡ ಪುಷ್ಪಹಾರಕೆಯನ್ನು ಹಾಕಿ ಅವರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತೇವೆ. ಕೆಂಬುತಕೆರೆ ಸ್ವಸಹಾಯ ಸೊಸೈಟಿಯ ಅಧ್ಯಕ್ಷರಾದ ಚಿಕ್ಕಿರೇಗೌಡರು ಕೂಡ ಸನ್ಮಾನ ಕಾರ್ಯಕ್ರಮ ಹಾಗೂ ಅಮೃತ ಚಾರಿಟಬಲ್ ಟ್ರಸ್ಟ್ ನ ಉಪಾಧ್ಯಕ್ಷರಾದ ಮಧು ಅವ್ರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಭಾಗ್ಯಮ್ಮ ಅವ್ರಿಗೂ ಕೂಡ ಪುಷ್ಪಾಲ ಸನ್ಮಾನ ಕಾರ್ಯಕ್ರಮ. ಈ ನಾಟಕಕ್ಕೆ ಬಂದು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿದಂತ ಅಧ್ಯಕ್ಷರುಗಳಿಗೆ ಉಪಾಧ್ಯಕ್ಷರುಗಳಿಗೆ ವಂದನೆಯನ್ನು ತಿಳಿಸ್ತಾ ಹಾಗೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಭಾಗಿಯಾದ ಎಲ್ಲರಿಗೂ ವಂದನೆಗಳು ತಿಳಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಹಲೋ ಹಲೋ गजानन पद्माका गजानन
ಕಮಲ ವಿಲಾಸಧರ ಕಮಲ ವಿಲಾಸಧರ ಸದಾ ಸುಶೀಲ ತಿರೋರ ಪರಿಪಾಲಿಸುವ ಕಮಲ ಸಭೆಯು ಹೇಗಿರುವುದೆಂದರೆ ಸೀರ ತುಂಬಿದ ಸಾಗರದಂತೆಯೂ ವೇದ ತುಂಬಿದ ಭಂಡಾರದಂತೆಯೂ ಅಮೃತವನ್ನು ಕೊಡುವ ಕಲ್ಪವೃಕ್ಷದಂತೆಯೂ ರಾರಾಸುತ್ತಿರುವ ಈ ಸಭಿಕರ ಮನಸ್ಸನ್ನು ನಾನು ಹೇಗೆಂತ ಪಡಿಸಲಿ? ಓಹೋ, ತಿಳಿಯಿತು. ಈ ದಿನ ರಾತ್ರಿ ಶ್ರೀ ಶ್ರೀ ಶನಿ ಪ್ರಭಾವ ಅಥವಾ ರಾಜಾ ವಿಕ್ರಮ್ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸಬೇಕಲ್ಲವೇ? ಮಾ ಜನರೇ, ಮಾತೃ ಸ್ತ್ರೀಯವರೇ, ಶ್ರೀ ಶ್ರೀ ಮತಿತಾಳೇಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯಾದ ನಾವುಗಳು ಅಭಿನಯಿಸುತ್ತಿರುವ ಶ್ರೀ ಶನಿ ಪ್ರಭಾವ ಅಥವಾ ರಾಜಾ ವಿಕ್ರಮ್ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಮಾ ಜನರೇ, ಮಾತೃ ಸ್ತ್ರೀಯವರೇ, ನಮ್ಮ ಪಾತ್ರ ವರ್ಗದವರಲ್ಲಿ ರಾಗ, ಸ್ವರ, ವ್ಯಂಜನ, ಅಪಸ್ವರ ಯಾವ ತಪ್ಪು ನೆಪ್ಪುಗಳು ಬಂದಾಗ್ಯೂ ನಮ್ಮ ಕಲಾ ಸಂಘದವರನ್ನು ಅಂಶಸೀರ ನ್ಯಾಯದಂತೆ, ಅಂದರೆ ಅಂಶೆಯು ನೀರನ್ನು ಬೇರ್ಪಡಿಸಿ ಹಾಲನ್ನು ಹೇಗೆ ಸೇವಿಸುವುದು ಹಾಗೆ ನಮ್ಮ ಕಲಾ ಸಂಘದವರನ್ನು ಮಂದಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. ವಿಜಯಾಂಬಿಕೆ ವಿಮಲಾತ್ಮಕೆ ವಿಜಯಾಂಬಿಕೆ ವಿಜಯಾಂಬಿಕೆ ವಿಮಲಾತ್ಮಕೆ ವಿಜಯಾಂಬಿಕೆ
ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮಗೆ ಮಂಗಳವಾಗಲಿ ಮೇಲೆ ಕೇಳಿ. ಎಲೆ ನಿಜ ಭಕ್ತರೇ, ನಮ್ಮ ಕೈಲಾಸವು ಇಷ್ಟೊಂದು ಪ್ರಕಾಶಿಸಲು ಕಾರಣವೇನು? ಏನು, ನಾರದ ಮಹಾತ್ಮರು ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ. ನಾರಾಯಣ ನಾರಾಯಣ ಶಿವನಾಮ ಬಾಬಾ ಶರಣ. ನಾರಾಯಣ ನಾರಾಯಣ ಶಿವನಾಮ ಬಾಬಾ ಶರಣ. ನಾರಾಯಣ ನಾರಾಯಣ ಬಾಬಾ ಶರಣ
ನನ್ನ ಮಾತಾ ಪಿತೃಗಳಾದ ಪಾರ್ವತಿ ಪರಮೇಶ್ವರರಿಗೆ ನಮೋ ನಮಃ. ನಾರದ ನಿನಗೆ ಮಂಗಳವಾಗಲಿ, ಮೇಲೆ ಕೇಳು. ನಾರದ ಪ್ರಭು ಮೂರು ಲೋಕವನ್ನು ತೆರೆಪ ನಾರದ ಮುನಿಯೇ. ನಾರದ ಪ್ರಭುವೇ ಮೂರು ಲೋಕವನ್ನು ತೆರೆಪ ನಾರದ ಮುನಿಯೇ. ಯಾವ ಯಾವ ಲೋಕದೊಳಗೆ ನಾರಾಯಣ ನಾರಾಯಣ ಯಾವ ಯಾವ ಲೋಕದೊಳಗೆ ಏನು ವಾರ್ತೆಯೋ ಮೂರು ಲೋಕವನ್ನು ತೆರೆವ ನಾರದ ಮುನಿಯೇ. ನಾರದ ಪ್ರಭು ನೀನು ತ್ರಿಲೋಕ ಸಂಚಾರಿ. ಯಾವ ಯಾವ ಲೋಕದಲ್ಲಿ ಏನೇನು ವರ್ತಮಾನವಿರುವುದು ತಿಳಿಸುವನಾಗು. ನಾರಾಯಣ ನಾರಾಯಣ ಬಲ ಬಲ. ಪ್ರಭುವೇ ವಿಲಯ ಮೊದಲಾದ 8 ಮಂದಿ ಅಷ್ಟದಿಕ್ಪಾಲಕರು ಆದಿತ್ಯಾದಿ ನವಗ್ರಹಗಳು ಪ್ರಭುವಿನ ಆಜ್ಞೆಯಂತೆ ತಮ್ಮ ತಮ್ಮ ಕಾರ್ಯದಲ್ಲಿ ಸದಾ ನಿರತರಾಗಿರುವರು. ಅವರಲ್ಲಿ ಕೂಡ ಸೂರ್ಯಪುತ್ರನಾದ ಶನಿರಾಜನು 56 ದೇಶದ ಪ್ರಜೆಗಳಿಗೆ ಶುಭ ಶುಭ ಫಲವನ್ನು ಕೊಡುತ್ತಾ ಬಹಳ ವೈಭವದಿಂದ ಬೆರೆಯುತ್ತಿರುವರು. ಪ್ರಭುವೇ ನಾರದ ಪ್ರಭು ಯಥಾ ಪಿತೃ ತಥಾ ಸುತ ಎಂಬಂತೆ ಸೌರ್ಯ ತಂದೆಯಾದ ಆದಿತ್ಯನಿಗಿಂತಲೂ ಮೀರಿದವನೇ. ಅದು ಅಲ್ಲದೆ ಗ್ರಹಗಳಿಗೆ ರಾಜನೆನಿಸಿರುವ ಸೂರ್ಯನಿಗಿಂತ ಆತನ ಮಗ ಶನಿರಾಜನು ಅಷ್ಟೊಂದು ಪರಾಕ್ರಮಶಾಲಿ. ನಾರದ ಏನು ಹೇಳಿದೆ? ಪ್ರಭು ಹಾಗಲ್ಲವು ಆ ಪರಮಾತ್ಮನು ಒಳ್ಳೆ ಫಲವನ್ನು ಕೊಡುವುದರಲ್ಲಿ ಮೊದಲವನೆಂದು ನನ್ನ ಗಂಟಕೋಶವಾಗಿ ಹೇಳಬಲ್ಲೆನು. ನಾರದ ಬಿಡು ಬಿಡು, ನೀನು ಆಡುತ್ತಿರುವ ಮಾತಿಗೆ ನಾನು ಪ್ರತ್ಯಕ್ಷವಾಗಿ ನೋಡುವ ತನಕ ನಿನ್ನ ಮಾತನ್ನು ನಂಬಲಾರೆನು. ನಾರಾಯಣ ನಾರಾಯಣ ಆ ಪರಮಾತ್ಮನು ತನ್ನ ಮಹಿಮೆಯನ್ನು ತೋರುವುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಕಾಲ ವಿಳಂಬವಾಯಿತು. ಅಪ್ಪಣೆಯಾದರೆ ನಾನಿನ್ನೂ ಹೋಗಿ ಬರುವೆನು. ನಿನಗೆ ಮಂಗಳವಾಗಲಿ, ಹೋಗಿ ಬಾ. ಆಗಬಹುದು. ನಾರಾಯಣ ನಾರಾಯಣ ಆ ಪರಮಾತ್ಮನೇ ಕೊರಕರುಣಾಗಲಿ ಮಾಧವ ಮುರವೈರೇ. ಆ ಪರಮಾತ್ಮನೇ ಕೊರಕರುಣಾಗಲಿ ಮಾಧವ ಮುರವೈರೇ. ನಾರಾಯಣ ನಾರಾಯಣ ನಂದ ಕುಮಾರ ನವನಿತ ಚೋರ ನಂದ ಕುಮಾರ ನವನಿತ ಚೋರ ಬಂಧನ ಬಿಡಿಸು ಮುರಾರೆ ಬಂಧನ ಬಿಡಿಸು ಮುರಾರೆ ಮಾಧವ ಮುರವೈರೇ. ಆ ಪರಮಾತ್ಮನೇ ಕೊರಕರುಣಾಗಲಿ ಮಾಧವ ಮುರವೈರೇ. ನಾರಾಯಣ ನಾರಾಯಣ ನಮೋ ನಮೋ. ಸರಿ ರಾಜ, ನಿನಗೆ ಮಂಗಳವಾಗಲಿ, ಮೇಲೆ ಕೇಳು. ಸರಿ ರಾಜ, ಗಂಗಾಧರ ಕ್ಷೇಮವೇ?
ಗಂಗಾಧರ ಪರಮೇಶ್ವರ ಚಂದ್ರ ಚೂಡ ಪಾರ್ವತಿ ರಮಣ ನಿಮಗೆ ನಮೋ ಚಂದ್ರ ಚೂಡ ಪಾರ್ವತಿ ರಮಣ ನಿಮಗೆ ನಮೋ ಸರಿ ರಾಜ. ನಂದಿ ವಾಗನ ನೀಲಕಂಠೇಶ್ವರ ನಂದಿ ವಾಗನ ನೀಲಕಂಠೇಶ್ವರ ನಂದಿ ವಾಗನ ನೀಲಕಂಠೇಶ್ವರ ವಂದಿಪೆ ನಿಮ್ಮ ಚಂದದಿಂದ ಮುನ ವಂದಿಪೆ ನಿಮ್ಮ ಚಂದದಿಂದ ಮುನ ಚಂದ್ರ ಚೂಡ ಪಾರ್ವತಿ ರಮಣ ನಿಮಗೆ ನಮೋ ಗಂಗಾಧರ ಸರಿ ರಾಜ. ಬೇಡುವೆ ಪಾದವ ನೀಡು ನಿದಯವನು ಬೇಡುವೆ ಪಾದವ ನೀಡು ನಿದಯವನು ಬೇಡುವೆ ಪಾದವ ನೀಡು ನಿದಯವನು ಓಡುವೆ ಪದವನ್ನು ರೂಢಿ ಒಳಗೆ ನಾನು ಓಡುವೆ ಪದವನ್ನು ರೂಢಿ ಒಳಗೆ ನಾನು ಚಂದ್ರ ಚೂಡ ಕಾರಣ ಪಾರ್ವತಿ ರಮಣ ನಿಮಗೆ ನಮೋ ಗಂಗಾಧರ ಸರಿ ರಾಜ. ನನ್ನ ಕ್ಷೇಮವಾಗಿರಲಿ ತಮ್ಮ ಸತ್ಯವನ್ನು ತಮ್ಮ ಕೀರ್ತಿಯನ್ನು ಸತರೇತರ ಮೂರು ಲೋಕದಲ್ಲೂ ಬಗಳುತ್ತಿರುವ ನಿಜಶಂಕರ ನಿಜ ಸರಿ ರಾಜ, ನಿಜ. ಗಂಗಾಧರ ನಿಮ್ಮ ಕಂಗನಾದ ನನ್ನನ್ನು ಕೈ ಬಿಡದೆ ಕಾಪಾಡಬೇಕೆಂದು ಬೇಡಿಕೊಳ್ಳುವ ನಾವು ಸರಿ ರಾಜ. ಗಂಗಾಧರ ಗಿರುಜ ಪ್ರೇಮ ಭಾಗ್ಯದೆ ಗಿರುಜ ಪ್ರೇಮ ಭಾಗ್ಯದೆ ಗಿರುಜ ಪ್ರೇಮ ಭಾಗ್ಯದೆ ನೆರವಯನ್ನಯ ಬಳಿಗೆ ಬರಲು ನೆರವಯನ್ನಯ ಬಳಿಗೆ ಬರಲು ಗಿರುಜ ಪ್ರೇಮ ಭಾಗ್ಯದೆ. ದರೆಯ ಪಾಲನಾದೆ ವಿಳೆಯ ಪಾಲ ನೀನಾದೆ ದರೆಯ ಪಾಲನಾದೆ ವಿಳೆಯ ಪಾಲ ನೀನಾದೆ ಈಗಿರುಜ ರಮಣನಲ್ಲಿಗೆ ಈಗಿರುಜ ರಮಣನಲ್ಲಿಗೆ ಬಂದ ಪರಿಯ ಪೇಳುನೆ ಸರಿ ರಾಜನೆ ಬಂದ ಪರಿಯ ಪೇಳುನೆ ಸರಿ ರಾಜ. ಗಂಗಾಧರ ಈ ಗಿರಿಜ ಸಮೇತನಾದ ನನ್ನಲ್ಲಿಗೆ ಬಂದ ವಿಚಾರವೇ? ಶಂಕರ ಪರ್ವತಿಗೆ ಸಮಾನವಾದ ಕಾರ್ಯವು ಯಾವುದು ಇಲ್ಲ ಶಂಕರ. ಮತ್ಯಾವ ಕಾರ್ಯವಿರುವುದು ಸನಿರಾಜ? ಗಂಗಾಧರ ಮತ್ತೇನಿಲ್ಲವೋ ತಮ್ಮ ರಾಜಿಗೆ ಬರಬೇಕೆಂದು ಅಭಿಪ್ರಾಯದ ಮಂದಿರವರು ನನಗೆ ವರವನ್ನು ದಯಪಾಲಿಸಿ. ಏನು ನೀನು ನನ್ನ ರಾಶಿಗೆ ಬರಬೇಕೆಂದಿರುವೆಯ? ಶಂಕರ ಬರಬೇಕೆಂದಿರುವನು ನನಗೆ ವರವನ್ನು ದಯಪಾಲಿಸಿ. ಖಂಡಿತವಾಗಿಯೂ ನೀನು ನನ್ನ ರಾಶಿಗೆ ಬರಲೇಬೇಕೆ? ಗಂಗಾಧರ ಖಂಡಿತವಾಗಲು ಬರಲೇಬೇಕು, ನನಗೆ ವರವನ್ನು ದಯಪಾಲಿಸಿ. ಸರಿ ರಾಜ, ಗಂಗಾಧರ ನೀನು ನನ್ನ ರಾಶಿಗೆ ಬರುವುದಾದರೆ
ನಾಳೆ 7 ಗಂಟೆಗೆ ಸರಿಯಾಗಿ ನನ್ನ ರಾಶಿಗೆ ಬರುವನಾಗು. ಧನ್ಯವಾದ ಧನ್ಯವಾದ, ನಾನಿನ್ನು ಬರುವೆನು. ಬಲೋ ಬಲೋ ನಾನೇ ಧನ್ಯನು, ಬಲೋ ಬಲೋ ಬಲೋರಿ ತಮ್ಮನ ಒಲವಿತವರದಳು, ಬಲೋರಿ ತಮ್ಮನ ಒಲವಿತವರದು ಅಗಾದಿ ಹೋಗುವ ತಿಳುವಳಿಕೆಯಿಂದಳು. ಬಲೋ 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 ಬಲೋ. ಹೊರಗೋರು, ನಾಳೆ 7 ಗಂಟೆಗೆ ನನ್ನ ರಾಜಿಗೆ ಬಾಯಿಂದ ಹೇಳಿ ನನಗೆ ವರವನ್ನು ಕೊಟ್ಟಿರುವಳು. ಇರಲಿ, ಪರಶುರ ರಾಜಿಗೆ ಹೋಗಲು ನನಗೀಗ ಒಳ್ಳೆ ಗಮ್ಯ. ದೇವದೇವನೇ, ಸಕಲ ಜನಗಳಿಗೂ ಸೃಷ್ಟಿ ಲಯ ಕಿರೋಧನಗಳೆಂಬ ಆ ಶನಿರಾಜನು ನಿಮಗಿಂತಲೂ ಮೀರಿದವನೇ, ನಿಮಗಿಂತಲೂ ಮೀರಿದನೆಂದು ತಿಳಿಯುವ ಬಗೆ ಹೇಗೆ? ದೇವದೇವನೇ, ವಿಕ್ರಮಬದ್ಧನು ಹೇಳುತ್ತಿರುವ ಮಾತು ನಿಜ ನಿಜ. ಎಲೆ ನಿಜ ಭಕ್ತರೇ, ನೀವು ಆಡುತ್ತಿರುವ ಮಾತಿಗೆ ನಾನು ಯಥಕ್ರಮವಾಗಿ ಉತ್ತರವನ್ನು ಕೊಡಬಲ್ಲೆ. ಆದರೆ ಈಗ ಸಮಯವಲ್ಲ. ಆ ಶನಿರಾಜನು ನನ್ನ ರಾಶಿಗೆ ಬರುವ ವೇಳೆಯಾಯಿತು. ಎಲೆ ವಿಕ್ರಮಬದ್ಧನೇ, ದೇವದೇವನೇ, ನೀನು ಕಲಿಯಲ್ಲಿ ಉಜ್ಜಯಿನಿ ಅರಸನಾಗಿ ಜನಿಸು. ಅಪ್ಪಣೆ. ಎಲೆ ಸಾರಮ್ಮನೆ, ದೇವದೇವನೇ, ನೀನು ಈತನ ಮಂತ್ರಿಯಾಗಿ ಜನಿಸು. ಅಪ್ಪಣೆ. ನೀವಿರುವರು ರಾಜ ಮಂತ್ರಿಯಾಗಿ ಮೆರೆಯುವ ಕಾಲದಲ್ಲಿ ಆ ಶನಿರಾಜನು ನಿಮ್ಮನ್ನು ಪ್ರಕಾಶಿಸುವನು. ಆಗ ತಿಳಿಯುವುದು ಆತನ ಮಹಿಮೆ. ತಮ್ಮ ಅಪ್ಪಣೆಯಂತೆ ಆಗುವುದು. ನಿಮಗೆ ಮಂಗಳವಾಗಲಿ, ಹೋಗಿ ಬನ್ನಿ. ಗಿರಿಜಾ, ಆ ಶನಿರಾಜನಿಗೆ ನಾಳೆ 7 ಗಂಟೆಗೆ ಸರಿಯಾಗಿ ನನ್ನ ರಾಶಿಗೆ ಬರುವಂತೆ ವರವನ್ನು ಕೊಟ್ಟಿರುವನು. ಆತನು ಬರುವಷ್ಟರಲ್ಲಿ ಕೈಲಾಸ ಪರ್ವತದ ಕಲ್ಲಿಗೊಯ್ಯ ಒಳಗೆ ಲಿಂಗವಾಗಿ ಹೊತ್ತಿಕೊಳ್ಳುವನು. ನೀನು ಸ್ವಲ್ಪ ಹೊತ್ತು ಮರೆಯಾಗುವೆಯಾ? ಬೇಡ ಬೇಡ ಪ್ರಿಯನೇ ಬೇಡಿಕೊಂಬುವೆ, ಪಂಚವೇಕೆಯ ಮಿನ್ನಳು ಕಾಂತಾಡ ಪಂಚವೇಕೆಯನ್ನೋಳು ಸ್ವಾಮಿ ಕಾಂತಾಡ ಮಡದಿಯ ಮಾತ ನೀರಿ ಪ್ರಾಣೇಶ್ವರ ಗಿರಿಜಾ, ಮಡದಿಯ ಮಾತ ನೀರಿ ಹೋಗುವುದು ತರವೇ ಸ್ವಾಮಿ, ಹೋಗುವುದು ತರವೇ ಸ್ವಾಮಿ. ಬೇಡ 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 ಪ್ರಿಯನೇ ಬೇಡಿಕೊಂಬುವೇನು ನೀನು ಕಾಂತ ಕಾಂತ ಕಾಂತ. ಪ್ರಾಣೇಶ್ವರ, ಗಿರಿಜಾ. ಆ ಸುರಮನಿಗಳಾದ ನಾರದ ಮಹಾತ್ಮರು ಬಂದು ಹೇಳಿದ್ದಕ್ಕೂ ಆ ಶನಿರಾಜನಿಗೆ ತಾವು ವರವನ್ನು ಕೊಟ್ಟಿದ್ದಕ್ಕೂ ನನ್ನ ಮನಸ್ಸಿಗೆ ಏಕೋ ಕಳವಳ ಉಂಟಾಗುತ್ತಿರುವುದು ಸ್ವಾಮಿ. ಗಿರಿಜಾ, ಯಮಾಂ ಸಂಭೂತನಾದ ರವಿ ಸಸಿ ಇವರಿಗಿಂತಲೂ ಮೀರಿದವನೇ. ಗಿರಿಜಾ, ಇದು ಏತರ ಮಾತು? ಪ್ರಾಣೇಶ್ವರ, ಪ್ರಾಣೇಶನೇ ಹೋಗಬೇಡವೋ ಬೇಡಿಕೊಂಬುವೆ. ಪ್ರಾಣೇಶ್ವರ, ಗಿರಿಜಾ, ಪ್ರಾಣೇಶನೇ ಹೋಗಬೇಡವೋ ಬೇಡಿಕೊಂಬುವೆ. ಕಂತು ತಾಪವ ನಾನೆಂತು ಸಹಿಸಲಿ,
ಕರುಣಿಸಲಿ ಶಾಂತ ಮೂರ್ತಿಯೇ ಪ್ರಾಣೇಶನೇ ಹೋಗಬೇಡವು ಬೇಡಿಕೊಂಬುವೆ. ಪ್ರಾಣೇಶ್ವರ, ಕೈಲಾಸವನ್ನು ಬಿಟ್ಟು ಹೋಗಬಾರದೆಂದು ಕರ ಮುಗಿದು ಬೇಡಿಕೊಳ್ಳುವೆನು. ಗಿರಿಜಾ, ಏಕಾಂತೆ ಗುಣವಂತೆ ಚಿಂತೆ ತಾಕೆ. ಗಿರಿಜಾ, ಚಿಂತೆ ತಾಕೆ ಕಾಂತೆ ಏಕಾಂತೆ ಗುಣವಂತೆ ಚಿಂತೆ ತಾಕೆ. ಸರಿಯ ಮಹಿಮೆಯನ್ನು ತಿಳಿಯಲೀಗ ನಾನು, ಸರಿಯ ಮಹಿಮೆಯನ್ನು ತಿಳಿಯಲೀಗ ನಾನು, ಸರಿಯ ಮಹಿಮೆಯನ್ನು ತಿಳಿಯಲೀಗ ನಾನು. ನಾರದಾನಿಗೆ ಆ ರೀತಿ ಬೇಡಿದೆ, ನಾರದಾನಿಗೆ ಆ ರೀತಿ ಬೇಡಿದೆ. ಚಿಂತೆಯೇ ತಾಕೆ ಕಾಂತಿ ಏಕಾಂತಿ ಗುಣವಂತೆ ಚಿಂತೆಯೇ ತಾಕೆ. ಗಿರಿಜಾ, ಪ್ರಾಣೇಶ್ವರ, ಆ ಶನಿರಾಜನು ನನ್ನ ರಾಶಿಗೆ ಬರುವ ವೇಳೆ ಆಯಿತು. ನೀನು ನನ್ನನ್ನು ತಡೆಯಬೇಡ, ನೀನು ಸ್ವಲ್ಪ ಹೊತ್ತು ಮರೆಯಾಗು. ಪ್ರಾಣೇಶ್ವರ, ತಮ್ಮ ಇಷ್ಟದಂತೆ ಆಗಲಿ. ನಾನು ನಿನಗೆ ಮಂಗಳವಾಗಲಿ, ಹೋಗಿ ಬಾ. ಪರಶಿವನಕ್ಕಲೇ ನೈಯ ಶಿವನು ಕೈಲಾಸವನ್ನು ಬಿಟ್ಟು ಎಲ್ಲಿ ಹೋದರು, ಕೈಲಾಸವನ್ನು ಬಿಟ್ಟು ಎಲ್ಲಿ ಹೋದರು ನೈಯ ಶಿವನು. ಪರಶಿವನಕ್ಕಲೇ ನೈಯ ಶಿವನು ಪಂಪವೇಕ ಶಿವನೇ ನನ್ನೊಡನೆ ಪಂಪವೇಕ ಶಿವನೇ ಪಂಪವೇಕ ಶಿವನೇ ನನ್ನೊಳಗೆ ಪಂಪವೇಕ ಶಿವನೇ. ಕದ್ದು ಹೊರನ ಕಾಣಲೆ ಕದ್ದು ಹೊರನ ಕಾಣಲೆ ಕಾಣನಯ್ಯ ಶಿವನು. ಪರಶಿವನ ಕಾಣೆ ನಯ್ಯ ಶಿವನು. ಪರಶಿವನು 7 ಗಂಟೆಗೆ ನನ್ನ ರೋಜಿಗೆ ಬಾಯನ್ನು ಹೇಳಿ ನನಗೆ ವರವನ್ನು ಕೊಟ್ಟು ನಾನು ಬರುವಲ್ಲಿ ಈ ಕೈಲಾಸದ ಪರ್ವತದಲ್ಲಿ ಕಲ್ಲು ಗೈಗಳಿಗೆ ಲಿಂಗಾಗಿ ಹೊಂದಿಕೊಂಡಿರಲ್ಲ ಇರಲಿ. ಪರಶಿವನ ನೋಡಲು ಮತ್ತೊಂದು ದಾರಿ ಬಂದು ನೋಡುವನು. ಏಳು ಗಂಟೆಗೆ ಸರಿಯಾಗಿ ನನ್ನ ರಾಶಿಗೆ ಬರುವಂತೆ ವರವನ್ನು ಕೊಟ್ಟಿದ್ದನಲ್ಲ, ಇಷ್ಟು ತಡವಾದರೂ ಬಾರದಿರಲು ಕಾರಣವೇನು? ಇರಲಿ, ಇನ್ನೂ ಸ್ವಲ್ಪ ಹೊತ್ತು ಕುಳಿತು ನೋಡುವೆನು. ನಮಸ್ಕಾರ. ಸರಿ ರಾಜ, ನಿನಗೆ ಮಂಗಳವಾಗಲಿ, ಮೇಲೆ ಕೇಳು. ಸರಿ ರಾಜ. ಗಂಗಾಧರ, ನಾಳೆ 7 ಗಂಟೆಗೆ ಸರಿಯಾಗಿ ನನ್ನ ರಾಶಿಗೆ ಬರುವಂತೆ ವರವನ್ನು ಕೊಟ್ಟಿದ್ದನಲ್ಲ, ಇಷ್ಟು ತಡವೇತಕ್ಕೆ? ಪರಮೇಶ್ವರ, ಸರಿಯೇ ಶಿವಶಂಕರ, ನಿಮಗೆ ಸರಿಯೇ ಶಿವಶಂಕರ, ಸರಿಯೇ ಶಿವಶಂಕರ. ಸರಿಯೇ ಶಿವಶಂಕರ, ನಿಮಗೆ ಸರಿಯೇ ಶಿವಶಂಕರ, ಸರಿಯೇ ಶಿವಶಂಕರ. ಬೇಡಿದ ವರಗಳ ಕರುಣಿಸಲಾಗದೆ, ಬೇಡಿದ ವರಗಳ ಕರುಣಿಸಲಾಗದೆ
ರಾಜ. ನಾನು ಏನೆಂದು ತಾನು ಹೇಳಲಿ? ತಾವು ಲೈಕೆ ಕರ್ತರು ಅಲ್ಲದೆ ನೀತಿ ನೇತರು ಅಲ್ಲದೆ ಈ ಕೈಲಾದಿಗೆ ಅಧಿಪತಿಗಳು. ಈಗಿರುವಾಗ ನಾಳೆ 7 ಗಂಟೆಗೆ ನನ್ನ ರಾಜಿಗೆ ಬಾಯೆಂದು ಹೇಳಿ ನನಗೆ ವರವನ್ನು ಕೊಟ್ಟು ನಾನು ಬರೋದ್ರಲ್ಲಿ, ಈ ಕೈಲಾಸದ ಬರೋದ್ರಲ್ಲಿ ಕಲ್ಲು ಗವಿಯೊಳಗೆ ಲಿಂಗಾಗಿ ಓದಿಕೊಂಡಿದರಲ್ಲ, ಅದಕ್ಕಿಂತ ನನ್ನ ಮಹಿಮೆ ಬೇರೆ ಒಂದು ಶಂಕರ. ಬಾಪು ಸನಿ ರಾಜ ಬಾಪು. ಮೆಚ್ಚಿದ ನಿನ್ನಯ ಭಕ್ತಿಗೆ ಸನಿರಾಜನೇ. ಸನಿರಾಜ ಹಂಗಾದ್ರ ಮೆಚ್ಚಿದೆ ನಿನ್ನಯ ಭಕ್ತಿಗೆ ಸನಿರಾಜನೇ. ನಿನ್ನ ಸತ್ಯ ಸಾಸಕ್ಕೆ ನಾನ್ ಮೆಚ್ಚಿದನು ಸನಿರಾಜನೇ. ನಿನ್ನಯ ಮಹಿಮೆಯು ನನಗೆ ಗೊತ್ತಾಗಲೆಂದು ನಿನ್ನಯ ಮಹಿಮೆಯು ನನಗೆ ಗೊತ್ತಾಗಲೆಂದು ಈ ರೀತಿ ತಪವಂಗೈದೆನು ಸನಿರಾಜನೇ. ಬಾಪು ಸನಿರಾಜ ಬಾಪು. ನಿನ್ನ ಸತ್ಯಕ್ಕೆ ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದನು. ಇನ್ನು ಮುಂದೆ ಸಜ್ಜನರಿಗೆ ಈಶ್ವರನಂತೆ, ದುರ್ಜನರಿಗೆ ಸನಿಯಂತೆ ಈ ಪ್ರಪಂಚದಲ್ಲಿ ಶನೇಶ್ವರನೆಂದು ಕೀರ್ತಿಯನ್ನು ಪಡೆಯುವುದು. ಶಿವ ಶಂಭೋ ಮಹಾದೇವ ಶಂಭೋ 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 ಮಹಾದೇವ. ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ ಶಂಭೋ 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 ಮಹಾದೇವ. ಶರಣರ ಭಯ ದೂರ ಶಿವನುತಿ ಸಾರ. ಶರಣರ ಭಯ ದೂರ ಶಿವನುತಿ ಸಾರ. ರಾಗವಿ ಗಂಭೀರ ರಾಗವಿ ಘೋರ. ರಾಗವಿ ಗಂಭೀರ ರಾಗವಿ ಘೋರ. ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ ಶಂಭೋ 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 ಮಹಾದೇವ. ಕಾರುಣಿಕ ವರಜಾತ ಸುರಮುಖಿ ಗೀತ. ಕಾರುಣಿಕ ವರಜಾತ ಸುರಮುಖಿ ಗೀತ. ಕಾರುಣಿಕ ವರಜಾತ ಸುರಮುಖಿ ಗೀತ. ಕಾರುಣಿಕ ವರಜಾತ ಸುರಮುಖಿ ಗೀತ. ರಾಗವಿ ಗಂಭೀರ ರಾಗವಿ ಘೋರ. ರಾಗವಿ ಗಂಭೀರ ರಾಗವಿ ಘೋರ. ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ ಶಂಭೋ 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 ಮಹಾದೇವ. ಹಸ್ತನಿಕ ಬಾಲಕರಿಗೂ ಸಹಿತ ನವಗ್ರಹಗಳಿಗೂ ನಾನ ಪೂಜೆಗಳು ಎನ್ನಿಸಿಕೊಂಡಿರುವಾಗ ನನಗೆ ಸರಿ ಸಮಾನರು ಈ ಪ್ರಪಂಚದಲ್ಲಿ ಯಾರಿರುವರು ಇರಲಿ. ಅನೇಕ ರಾಜ್ಯಸಭೆಯನ್ನು ನೋಡೋದಾಯಿತು. ಇನ್ನು ಮುಂದೆ ಆ ಮಹೇಂದ್ರ ಸಭೆ ಮಾತ್ರ ಉಳಿದಿರುವುದು. ಅಲ್ಲಿಗೆ ಹೋಗಿ ಅಲ್ಲೆಲ್ಲರ ವಿಚಾರವನ್ನು ಒಂದೊಂದಾಗಿ ತಿಳಿದು ಬರ್ತೇನೆ. ಶಂಭೋ ಮಹಾದೇವ ಶಂಭೋ ಮಹಾದೇವ. ನಿನ್ನ ನಾಮವು ಶಾಂತಿ
ಶಾಂತಿಧಾಮವು ಸೌಖ್ಯದ ರಾಮ ಜಯತು ಜಯ ವಿಠಲ ನಾರಾಯಣ ನಾರಾಯಣ ಪಾವನಾಂಗ ಪಂಡರಿನಾಥ ಪಾವನಾಂಗ ಪಂಡರಿನಾಥ ಪಾದ ಸೇರಲು ಪುಣ್ಯವನೀಕ ಕರುಣಿಸಿ ಬಾರಯ್ಯ ದರುಶನ ತೋರಯ್ಯ ಕರುಣಿಸಿ ಬಾರಯ್ಯ ದರುಶನ ತೋರಯ್ಯ ಶುಭ ಎಂಬ ಮಾತಿಗಯ್ಯ ಪಾಂಡುರಂಗ ಪಾಂಡುರಂಗಯ್ಯ ಜಯತು ಜಯ ವಿಠಲ ನಾರಾಯಣ ನಾರಾಯಣ ಕನಸು ಮನಸ್ಸಿನ ಜೀವವು ನೀನೆ ಕನಸು ಮನಸ್ಸಿನ ಜೀವವು ನೀನೆ ಅಂತರಾತ್ಮದ ಭಾವವು ನೀನೆ ಅನ್ನವೂ ಇಲ್ಲವಯ್ಯ ಎಲ್ಲವೂ ನೀನಯ್ಯ ಅನ್ನವೂ ಇಲ್ಲವಯ್ಯ ಎಲ್ಲವೂ ನೀನಯ್ಯ ಸುಖ ಎಂಬ ಮಾತಿಗಯ್ಯ ಪಾಂಡುರಂಗ ಪಾಂಡುರಂಗಯ್ಯ ಜಯತು ಜಯ ವಿಠಲ ನಾರಾಯಣ ನಾರಾಯಣ ನಾರದ ಕಲಾಪ್ರಿಯ ಎಂಬಂತೆ ಉಪಕಾರ್ಯಕ್ಕೆ ಉಪ್ಪಿನಕಾಯಿ ಅಪಕಾರ್ಯಕ್ಕೆ ಹೆಣ್ಣು ಮೆಣಸಿನಕಾಯಿ ಎಂಬಂತೆ ಹೀಗೆಯೇ ನಡೆಯದಿದ್ದರೆ ಈ ನಾರದನೆಂಬ ಮಾತು ಇಲ್ಲಿಗೆ ವ್ಯರ್ಥವಾದಂತೆ ಸರಿ. ನಾರಾಯಣ ನಾರಾಯಣ ಇರಲಿ. ಹೀಗಿರುವಾಗ ಗುರುಗಳಾದ ಬೃಹಸ್ಪತಾಚಾರ್ಯರು ಪ್ರಪಂಚಕ್ಕೆ ನಾನೇ ಹೆಚ್ಚುವುದಾಗಿ ಬಹಳ ಅಹಂಕಾರದಿಂದ ಮೆರೆಯುತ್ತಿರುವರು. ಮೆರೆಯಲಿ ಮೆರೆಯಲಿ. ನಾರಾಯಣ ನಾರಾಯಣ. ನಾನೀಗಲೇ ಮಹೇಂದ್ರನ ಸಭೆಗೆ ಹೋಗಿ ಆ ಪರಮಾತ್ಮನ ಲೀಲೆಯನ್ನು ಹೊಗಳುತ್ತಾ ಇದ್ದರೆ ಗುರುವರನಿಗೆ ಕೋಪವೂ ಹೆಚ್ಚುವುದು. ಹೆಚ್ಚಿ ಪರಮಾತ್ಮನನ್ನು ಜರಿಯುವರು. ಆಗ ಗುರುಗಳ ಪಾಡು ಏನಾಗುವುದು ಈ ಕಂಡಾರ ನೋಡಿ ಸಂತೋಷ ಪಡುವನು. ನಾರಾಯಣ ನಾರಾಯಣ. ಕೊಳ್ಳಲನ್ನು ಧ್ವನಿಯ ಕೇಳಿ ಕೃಷ್ಣ 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 ಕೊಳ್ಳಲನ್ನು ಧ್ವನಿಯ ಕೇಳಿ ಕೃಷ್ಣ ನಾರಾಯಣ. ಕೊಲ್ಲರೊಡನ ಸೇರಿ ಕೃಷ್ಣ ಕೊಲ್ಲರೊಡನ ಸೇರಿ ಕೃಷ್ಣ ಓಡಿ ಓಡಿ ಹೋದ ಕೃಷ್ಣ ಗೋಗಳನ್ನು ಕಾಯ್ದ ಕೃಷ್ಣ ಕೊಲ್ಲಲನ್ನು ಧ್ವನಿಯ ಕೇಳಿ ಕೃಷ್ಣ 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 ಕೊಲ್ಲಲನ್ನು ಧ್ವನಿಯ ಕೇಳಿ ಕೃಷ್ಣ ನಾರಾಯಣ ನಾರಾಯಣ. ಹಾಲು ಬೆನ್ನ ಕದ ಕೃಷ್ಣ ಹಾಲು ಬೆನ್ನ ಕದ ಕೃಷ್ಣ ಗೋಗಳನ್ನು ಕಾಯ್ದ ಕೃಷ್ಣ ಗೋಗಳನ್ನು ಕಾಯ್ದ ಕೃಷ್ಣ ಕೊಳ್ಳಲನ್ನು ಧ್ವನಿಯ ಕೇಳಿ ಕೃಷ್ಣ 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 ಕೊಳ್ಳಲನ್ನು ಧ್ವನಿಯ ಕೇಳಿ ಕೃಷ್ಣ ನಾರಾಯಣ ನಾರಾಯಣ. ಧರ್ಮರಾಜ ಸಸಿವಾರ ಜ್ಞಾನ ಪೇದರಯಲ್ ಪವಿತ್ರವೇ ಬೇಳೆ ಅಜ್ಞ ಯಮಧರ್ಮರಾಜ
ಸಸಿವಾರ್ಯ ಜ್ಞಾನ ಬೇದಾರಯ ಸವಿಕವೇ ಬೇಳೆ ಮೃತ ನೀರಾದಿ ಸಕಲ ಭೂಸುರ ಮೃತ ನೀರಾದಿ ಸಕಲ ಭೂಸುರ ಸತತ ಸಕಲ ಭೂಸುರ ಸಾಕ್ಷಿಯ ಬೇಳೆ ಸಸಿವಾರ್ಯ ಜ್ಞಾನ ಬೇದಾರಯ ಸವಿಕವೇ ಬೇಳೆ ಅಗ್ನಿ ಯಮಧರ್ಮರಾಜ ಸುತ್ತಲಿರುತ್ತಿರೋ ಶತ್ರುರಾಜರ ಸುತ್ತಲಿರುತ್ತಿರೋ ಶತ್ರುರಾಜರ ಇಟ್ಟರೇನ ಕಾಣಿಕೆಗಳ ಬೇಳೆ ಸಸಿವಾರ್ಯ ಜ್ಞಾನ ಬೇದಾರಯ ಸವಿಕವೇ ಬೇಳೆ ಅಗ್ನಿ ನಮ್ಮ ಇಂದ್ರಲೋಕದಲ್ಲಿ ಮುನಿ ಪುಂಗರು ಅವರವರ ಕಾರ್ಯದಲ್ಲಿ ಸದಾ ನಿರತರಾಗಿರುವರೇ ಅದು ಅಲ್ಲದೆ ದೇವತಿಗಳು ನಮಗೆ ಸಲ್ಲಿಸಬೇಕಾದ ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸಿರುವರೇ ಆ ವಿಚಾರವನ್ನು ತಿಳಿಸುವ ಅಗ್ನಿ. ನಮ್ಮ ಇಂದ್ರ ಲೋಕದಲ್ಲಿ ಮುನಿ ಪುಂಗರು ಅವರವರ ಕಾರ್ಯದಲ್ಲಿ ಸದಾ ನಿಷ್ಠರಾಗಿರುವರು. ಅದು ಅಲ್ಲದೆ ತಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ತಂದು ಒಪ್ಪಿಸಿ ಹೋಗಿರೋರು. ಮತ್ತೇನಪ್ಪಣೆ? ನಿನ್ನ ವಾಕ್ಯಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ನೀನು ಪರಿಗ್ರಹಿಸು. ಅಪ್ಪಣೆ. ಯಮಧರ್ಮರಾಜ ಯಮಧರ್ಮರಾಜ ನಿನ್ನ ರಾಜ್ಯದ ಪರಿಯನ ಯಮಧರ್ಮರಾಜ ನಿನ್ನ ರಾಜ್ಯದ ಪರಿಯನ ಬೇಳೆ ದುರದಳು
ಶತ್ರುಗಳಾಡನ ದುರಾದಳು ಸೌರದೆ ಶತ್ರುಗಳಾಡನ ವೈರವನ್ನು ತೋರುತ್ತಿರುವರು ಬೇಳ ಯಮಧರ್ಮ ರಾಜನ ನಿನ್ನ ರಾಜ್ಯದ ಪರಿಯನ ಬೇಳ ಯಮಧರ್ಮರಾಜ ನಿನ್ನ ರಾಜ್ಯದ ಭಾರವನ್ನು ಯಾವ ರೀತಿ ಇಟ್ಟಿರುವೆ ಅದನ್ನು ಸಹ ತಿಳಿಸುವ ನಾನು ಮಹೇಂದ್ರ ಮಹೇಂದ್ರನೇ ಮಹೇಂದ್ರ ಯಮಧರ್ಮರಾಜ ಮಹೇಂದ್ರನೇ ಎನ್ನ ರಾಜ್ಯದ ಪರ್ಯ ಯಮಧರ್ಮರಾಜ ನರಾದವರನ್ನ ಮಹೇಂದ್ರ ಯಮಧರ್ಮರಾಜ ನರಾದವರನ್ನ ಸರಬರೆದು ಜಯಿಸುವೆನು ಮಹೇಂದ್ರ ಮಹೇಂದ್ರ ಯಮಧರ್ಮರಾಜ ಧರಣೀಶನ ಲಾಲಿಸ್ಯೆಯ ನಿತ್ಯವೋಚ್ಚವ ಮಹೇಂದ್ರ ಧರಣೀಶನ ಲಾಲಿಸ್ಯೆಯ ನಿತ್ಯವೋಚ್ಚವ ಮಹೇಂದ್ರ ಯಮಧರ್ಮರಾಜ ಸೈನ್ಯವೆಂದು ಜಯಿಸುತ್ತಿರುವುದು ಸೈನ್ಯವೆಂದು ಜಯಿಸುತ್ತಿರುವುದು ಎನ್ನ ಪೇಳಲೆ ಧನಿಷ್ಠನೆ ಲಾಲಿಸೆನ್ನೆಯ ನಿತ್ಯವಾಕ್ಯವ 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 ಮಹೇಂದ್ರ ಯಮಧರ್ಮರಾಜ ಬಡವನೇ ಆಗಲಿ ಬಲ್ಲಿದನೇ ಆಗಲಿ ಎಂತ ಚಕ್ರವರ್ತಿ ಆಗಲಿ ಆತಳ ವೀತಳ ಪಾತಾಳದಲ್ಲಿ ಅಡಗಿಕೊಂಡಿದ್ದರು ನನ್ನ ಯಮ ಪಾಶದಿಂದ ಸೆಳೆದು ತಂದು ಧರ್ಮ ಮಾಡಿದವರನ್ನು ಸ್ವರ್ಗಕ್ಕೆ ಆಹ್ವಾನಿಸುವೆನು ಕರ್ಮ ಮಾಡಿದ ದುರಾತ್ಮರನ್ನು ನರಕಕ್ಕೆ ಕಳಿಸಿ ಕೊಡಬಾರ ಶಿಕ್ಷೆಯನ್ನು ನೀಡಿ ನರಕ ಯಾತನೆಯನ್ನು ನೀಡುವೆನು ಇದಕ್ಕೆ ನೀವು ಒಪ್ಪಿಗೆ ಮಹೇಂದ್ರ ಬಾಪು ಯಮಧರ್ಮರಾಜ ಬಾಪು ನಿನ್ನ ಶೌರ್ಯಕ್ಕೆ ನಾನು ಮೆಚ್ಚಿದೆನು ನಿನ್ನ ಪೀಠವನ್ನು ನೀನು ಅಲಂಕರಿಸುವನ ಆಗೋದು ಮಹೇಂದ್ರ ನಾನು ಕುಳಿತುಕೊಳ್ಳಲು ಆಜ್ಞೆ ದೇವರಾಜ ನಮ್ಮ ಮಂದಿರವು ಇಷ್ಟೊಂದು ಪ್ರಕಾಶವಾಗಿ ಹೊಳೆಯುತ್ತಿರಲು ಕಾರಣವೇನು ದೇವರಾಜ ನಮ್ಮ ವಿದ್ಯಾಗುರುಗಳು ಬರುತ್ತಿರುವುದು ಏನು ನಮ್ಮ ವಿದ್ಯಾಗುರುಗಳು ಬರುತ್ತಿರುವರೆ ಹೌದು. ಬರಲಿ ಬಹಳ ಸಂತೋಷ ಶಂಭೋ ಮಹಾದೇವ ಶಂಭೋ ಮಹಾದೇವ ಗಿರಿಜಾವರ ಗಂಗಾಧರ ಗಿರಿಜಾವರ ಗಂಗಾಧರ ಗಿರಿಜಾವರ ಬಾನುಕೋಟಿ ತೇಜ ಪಟ್ಟಗಲ್ಪ ಭೋಜ ಬಾನುಕೋಟಿ ತೇಜ ಪಟ್ಟಗಲ್ಪ ಭೋಜ ಮುನಿವಾರ್ಯರೇ ಮುನಿವಾರ್ಯರೇ ನಿರ್ಧರಾಗಿವರೆ ಗಿರಿಜಾವರ ಗಂಗಾಧರ ಗಿರಿಜಾವರ 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 ಶಂಭೋ ಮಹಾದೇವ ಗುರುಗಳ ಮಾತಕ್ಕೆ ಮಹೇಂದ್ರ ನಿನಗೆ ಮಂಗಳವಾಗಲಿ ಮೇಲೆ ಕೇಳಿ ಗುರುದೇವ ಮಹೇಂದ್ರ ವಂದಿಸುವನು ಗುರುದೇವ ಆ
ವಂದಿಸುವೆನು ಗುರುದೇವ ನಿಮ್ಮ ಪಾದ ಚರಣಕ್ಕೆ ವಂದಿಸುವೆನು ಗುರುವೇ ಗುರುದೇವ ತಮ್ಮ ಆಗಮನದಿಂದ ನಮ್ಮ ಮಂದಿರವು ಪವಿತ್ರವಾಯಿತು. ಅದು ಅಲ್ಲದೆ ನಾನು ಸಹ ಧನ್ಯನಾದನು. ದಯಮಾಡಿ ಈ ಪೀಠವನ್ನು ಅಲಂಕರಿಸಿ. ಆಗಬಹುದು ಮಹೇಂದ್ರ, ಆಗಬಹುದು. ಆಜ್ಞೆ. ದೇವರಾದ ನಮ್ಮ ಮಂದಿರವು ಇಷ್ಟೊಂದು ಪ್ರಕಾಶವಾಗಿ ಹೊಳೆಯುತ್ತಿರುವನು ಕಾರಣವೇನು? ನಾರಾಯಣ ಪೂಜ್ಯರಾದ ನಾರದಮಾತ್ಮರು ಬರುತ್ತಿರುವುದು. ಏನು? ಪೂಜ್ಯರಾದ ನಾರದಮಾತ್ಮರು ಬರುತ್ತಿರುವರೆ? ಹೌದು. ಬರಲಿ, ಬಹಳ ಸಂತೋಷ. ನಾರಾಯಣ ನಾರಾಯಣ ಕೃಷ್ಣ ಮುರ್ಕುಂದ ನಾರಾಯಣ ನಾರಾಯಣ ಜಯ ಜಯ ಕೃಷ್ಣ ಮುರ್ಕುಂದ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಶಂಭೋ ಹರೇ ಶಂಭೋ ಹರೇ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಜಯ ಕೃಷ್ಣ ಮುಕುಂದ ಮುರಾರಿ ನಾರಾಯಣ ನಾರಾಯಣ ಸಾಗರ ಕಮಲಾನಾಯಕ ಕರುಣಾಸಾಗರ ಕಮಲಾನಾಯಕ ಕನಕ ವರದಾರಿ ಗೋಪಾಲ ಕೃಷ್ಣ ಮುಕುಂದ ಮುರಾರಿ ಜಯ ಜಯ ಕೃಷ್ಣ ಮುಕುಂದ ಮುರಾರಿ ನಾರಾಯಣ ನಾರಾಯಣ ಕಾಳಿಂಗ ಮಾರ್ದನ ಕಂಸದಿ ಶೋಧನ ಕಾಳಿಂಗ ಮಾರ್ದನ ಕಂಸದಿ ಶೋಧನ ಕುವಲಯಗಳ ಲೀಲ ಗೋಪಾಲ ಕೃಷ್ಣ ಮುಕುಂದ ಮುರಾರಿ ಕೃಷ್ಣ ನಾರಾಯಣ ನಾರಾಯಣ ಪೂಜ್ಯರಿಗೆ ನಮಸ್ಕರಿಸು. ಮಹೇಂದ್ರ ನಿಮ್ಮ ಮಂಗಳವಾಗಲಿ ಮೇಲಕ್ಕೆ. ಪೂಜ್ಯರೇ, ಮಹೇಂದ್ರ ಈ ದಯಮಾಡಿ ಈ ಪೀಠವನ್ನು ಪರಿಗ್ರಹಿಸಿ. ಆಗಬಹುದು. ನಾರಾಯಣ ನಾರಾಯಣ ಶಂಭೋ ಮಹಾದೇವ ಶಂಭೋ ಮಹಾದೇವ. ಪೂಜ್ಯರ ಸುರಮುನಿವಾರ್ಯರ ನಿಮಯ ಸುರಮುನಿವಾರ್ಯರ ನಿಮಯ ನಿಮಯ ಪಾದದರು ಸಣದಿ ನಾ ಮೆರೆದು ಧನ್ಯನಾದೆನೋ ಮುನಿಪ ಪೂಜ್ಯರ ಮಹೇಂದ್ರ ವಂದಿಸುವೆ ಪೂಜ್ಯರೇ ನಿಮ್ಮ ಕರಣ ಕಮಲಕ್ಕೆ ವಂದಿಸುವೆ. ಇಂದು ನಿಮ್ಮ ದಯದಿ ನಾನು ಇಂದು ನಿಮ್ಮ ದಯದಿ ನಾನು ಧನ್ಯನಾದನು
ವಂದಿಸುವೆ ಪೂಜ್ಯರ ನಿಮ್ಮ ಚರಣ ಕಮಲಕ್ಕೆ ವಂದಿಸುವೆ. ಪೂಜ್ಯರೇ, ಮಹೇಂದ್ರ, ತಾವು ತ್ರಿಲೋಕ ಸಂಚಾರಿಗಳು. ಯಾವ ಯಾವ ಲೋಕದಲ್ಲಿ ಏನೇನು ವರ್ತಮಾನ ಇರುವುದು ಎಂಬ ಅದನ್ನು ತಿಳಿಸಬೇಕೆಂದು ಕರಮುಗಿದು ಬೇಡಿಕೊಳ್ಳುವುದು. ಆಗಬಹುದು. ನಾರಾಯಣ ನಾರಾಯಣ. ಬಲ ಬಲ. ನಾನು ಬಂದ ಕಾರ್ಯವನ್ನು ಈ ಮಹೇಂದ್ರನು ಕೇಳುತ್ತಿರುವನು. ಮಹೇಂದ್ರ, ಪೂಜ್ಯರ ಚೆನ್ನಾಗಿ ಲಾಲಿಸು. ಆಗಬಹುದು ಪೂಜ್ಯರ. ಸದ್ಗುಣ ಚಂದನೆ ಕೇಳು ಸೂರೇ ನಾರಾಯಣ ನಾರಾಯಣ. ಲಾಲಿಸಿ ಶನಿರಾಜನೆಂಬುವನು ಒಡವಿಯೋಳ್ ಮಾರಾಗನೆ ಒಡವಿಯೋಳ್ ಮಾರಾಗನೆ ಬೆಂದಲ ತಿನ್ನೇರೆ ಬನಾ ಬೆಂದಲ ತಿನ್ನೇರೆ ಬನಾ ಕೇಳು ಸೂರೇ ನಾರಾಯಣ. ಮಹೇಂದ್ರ, ಪೂಜ್ಯರ ವಿಳೆಯ ಮೊದಲಾದ 8 ಮಂದಿ ಅಷ್ಟದಿಕ್ಪಾಲಕರು ಆದಿತ್ಯಾದಿ ನವಗ್ರಹಗಳು ಪ್ರಭುವಿನ ಆಜ್ಞೆಯಂತೆ ತಮ್ಮ ತಮ್ಮ ಕಾರ್ಯದಲ್ಲಿ ಸದಾ ನಿರತರಾಗಿರುವರು. ಅವರಲ್ಲಿ ಕೂಡ ಸೂರ್ಯಪುತ್ರನಾದ ಶನಿರಾಜನು 56 ದೇಶದ ಪ್ರಜೆಗಳಿಗೆ ಶುಭ ಫಲವನ್ನು ಕೊಡುತ್ತಾ ಬಾಳ ವೈಭವದಿಂದ ಬೆರೆತಿರುವ ಮಹೇಂದ್ರ. ನಾರಾಯಣ ನಾರಾಯಣ ನಾರಾಯಣ. ಬಲ್ಲೆ ಬಲ್ಲೆನು ನಿಲ್ಲಿಸುತ್ತಾರೆ ಪುರಸಭೆಯಲ್ಲಿ ಕುದಿಯಾಡುವಯ. ಬಲ್ಲೆ ಬಲ್ಲೆನು ನಿಲ್ಲಿಸುತ್ತಾರೆ ಪುರಸಭೆಯಲ್ಲಿ ಕುದಿಯಾಡುವಯ. ಬಲ್ಲೆನು ನಾ ಸಲಿಯ ಮೈಮೆಯ, ಬಲ್ಲೆನು ನಾ ಸಲಿಯ ಮೈಮೆ. ತನ್ನ ಮೈಮೆಯ ಬಗಳುವಯ್ಯ, ತನ್ನ ಮೈಮೆಯ ಬಗಳುವಯ್ಯ, ತನ್ನ ಮೈಮೆಯ ಬಗಳುವಯ್ಯ. ಹುಚ್ಚನಂದದಿ ಹೆಚ್ಚಿಗೆ ಬಂದಂತೆ ಹೆಚ್ಚಿಗೆ ಮಾತು ಓಡಾಡುವಯ್ಯ. ಹುಚ್ಚನಂದದಿ ಹೆಚ್ಚಿಗೆ ಬಂದಂತೆ ಹೆಚ್ಚಿಗೆ ಮಾತು ಓಡಾಡುವಯ್ಯ. ತಗಿ ತಗಿ ಬಿಡು ಬಿಡು ಸೊಗಸಿನ ನುಡಿಗಳ, ತಗಿ ತಗಿ ಬಿಡು ಬಿಡು ಸೊಗಸಿನ ನುಡಿಗಳ. ತಗಿ ತಗಿ ಬಿಡು ಬಿಡು ಸೊಗಸಿನ ನುಡಿಗಳ, ತಗಿ ತಗಿ ಬಿಡು ಬಿಡು ಸೊಗಸಿನ ನುಡಿಗಳ. ತನ್ನ ಮೈಮೆಯ ಬಗಳುವಯ್ಯ, ತನ್ನ ಮೈಮೆಯ ಬಗಳುವಯ್ಯ, ತನ್ನ ಮೈಮೆಯ ಬಗಳುವಯ್ಯ. ನಾರಾಯಣ ನಾರಾಯಣ. ಸರಿಯ ಮೈಮೆ ಬಹಳ ಎಚ್ಚರವಾಗಿ ಬೀಳುತ್ತಿದ್ದಲ್ಲ. ತನ್ನ ಮೈಮೆಯು ನಿನಗೆ ಹೇಗೆ ಗೊತ್ತುಂಟಾಯ್ತು? ಗುರುದೇವ, ಶಾಂತಿ ಶಾಂತಿ. ಕಂಡ ಮಾತನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂತ ಕೋಪ ನಿಮಗೇತಿಗೆ ಗುರುದೇವ. ಈಗ ತಾನೇ ಕೈಲಾಸ ಪರ್ವತಕ್ಕೆ ಹೋಗಿ ಬಂದನು. ಅಲ್ಲಿ ಪರಶಿವನು ಆ ಶನಿರಾಜನ ಕಾಟವನ್ನು ತಾಳಲಾರದೆ ಕಲ್ಲು ಗವಿಯೊಳಗೆ ಲಿಂಗವಾಗಿ ಔತಿಕೊಂಡಿದ್ದನು ಗುರುದೇವ. ನಾರಾಯಣ ನಾರಾಯಣ. ಸರಿಯು
ನಿನ್ನಂತೆ ತಿರುಪ ನಾರದನಿಗೆ ಅತಿಶಯಿನ ಗುರುವಾದ ನನಗೆ ಅತಿಶಯವಲ್ಲ. 330 ಕೋಟಿಗಳಿಗೂ ನಾನು ಗುರುವು ಆಗಿರುವಾಗ ಸರಿ ಹೆಚ್ಚು ನಾನು ಹೆಚ್ಚು. ಈ ಸುರಸಭೆಯನ್ನು ಬಿಟ್ಟುಕೊಂಡು ನಾರಾಯಣ ನಾರಾಯಣ. ಹುಟ್ಟಿದ ಕೋಪೆಗೆ ಸಿಕ್ಕಿದ ಮರದ ದಿಕ್ಕು ದಿಕ್ಕಿಗೆ ಆವರಿಸಿಕೊಳ್ಳಬೇಕು. ಹುಟ್ಟಿದ ಕೋಪೆಗೆ ಸಿಕ್ಕಿದ ಮರದ ದಿಕ್ಕು ದಿಕ್ಕಿಗೆ ಆವರಿಸಿಕೊಳ್ಳಬೇಕು. ಊರ ಹಲವರ ಜಯಿಸಿ ಬರುವನು, ಊರ ಹಲವರ ಜಯಿಸಿ ಬರಲು. ಬಿಡಿ ಬಿಡಿ ಚಿಂತೆ ಮಹೇಂದ್ರನೇ, ಬಿಡಿ ಬಿಡಿ ಚಿಂತೆ ಮಹೇಂದ್ರನೇ, ಬಿಡಿ ಬಿಡಿ ಚಿಂತೆ ಮಹೇಂದ್ರನೇ. ಹುಟ್ಟಿದ ಕೋಪೆಗೆ ಸಿಕ್ಕಿದ ಮರದ ದಿಕ್ಕು ದಿಕ್ಕಿಗೆ ಆವರಿಸಿಕೊಳ್ಳೆ. ಗುರುಗಳೇ, ನನ್ನ ತಮ್ಮನಾದ ಶನಿಯು ಕಲಿಪುರುಷ ಛಾಯಾದೇವಿ ಸುಕುಮಾರ ಗ್ರಹಣಾಧಿಪತಿ ಜಗದೊಡೆಯ. ಅದಲ್ಲದೆ ನಂಬಿದ ಭಕ್ತರಿಗೆ ಸಕಲ ಐಶ್ವರ್ಯನ್ನು ಕೊಟ್ಟು ಬಹಳ ವೈಭವದಿಂದ ಬೆಳೆಯುತ್ತಿರುವುದು. ಸಕಲ ಜೀವರಾಶಿಗಳಿಗೆ ಅನ್ನದಾತನಾಗಿರುವ ಸರ್ವೇಶ್ವರರಿಂದ ಶನೇಶ್ವರ ಎಂದು ವಿರಾತ್ವನ ಪಡೆದ ನನ್ನ ತಮ್ಮನಾದ ಶನಿಯನ್ನು ಈ ರೀತಿ ನಿಂದಿಸಿ ಮಾತನಾಡುತ್ತಿರುವಲ್ಲ, ಇದು ನ್ಯಾಯವೇ? ಇದು ಧರ್ಮವೇ? ಸುಮ್ಮನೆ ಕುಳಿತುಕೋ. ನಾನು ಸುಮ್ಮನೆ ಕುಳಿತುಕೊಳ್ಳಲು, ನಾನು ಸುಮ್ಮನೆ ಕುಳಿತುಕೊಳ್ಳಲು. ನಿಮ್ಮ ಪಾರೇನಾವುದು ನಾನೇ ಕಣ್ಣಾರುವೆ. ನಾರಾಯಣ ನಾರಾಯಣ. ಏನು ಆ ಪರಮಾತ್ಮನನ್ನು ಜರಿದಿದ್ದು ಅಲ್ಲದೆ ನನ್ನನ್ನು ಈ ಸಭೆಯನ್ನು ಬಿಟ್ಟು ಹೊಡಿ ಎಂದು ಹೇಳುತ್ತಿರುವರಲ್ಲ. ಇರಲಿ, ಆ ಪರಮಾತ್ಮನ ಕರುಣಾ ಕಟಾಕ್ಷ ಹೊಂದಿದ್ದರೆ ನಾವೇ ನೋಡಿಕೊಳ್ಳಿ. ಮೊದಲಿಗೆ ತಾವೇ ಇಲ್ಲ, ನೀವೇ ಒಳ್ಳಿ, ಇಲ್ಲ ನೀವೇ ಒಳ್ಳಿ. ನಾರ್ದ ಮಹಾತ್ಮರನ್ನು ಧಿಕ್ಕರಿಸಿ ನಿಂದಿಸಿ ಮಾತನಾಡಬಹುದೇ ಗುರುದೇವ? ಮಹೇಂದ್ರ, ನಾರದನ ವಾರ್ತು ಮಾತಿಗೆ ನನಗೆ ಕೋಪ ಬಾರದೇ ಇರುವುದು. ನಾರಾಯಣ ನಾರಾಯಣ. ಶಾಂತಿ ಗುರುದೇವ, ಶಾಂತಿ. ಪೂಜ್ಯರೇ, ಮಹೇಂದ್ರ, ಗುರುಗಳನ್ನು ಧಿಕ್ಕರಿಸಿ ನಿಂದಿಸಿ ಮಾತನಾಡಬಹುದೇ ಪೂಜ್ಯರೇ? ಮಹೇಂದ್ರ, ಆ ಪರಮಾತ್ಮನನ್ನು ಜರಿದಿದ್ದು ಅಲ್ಲದೆ ನನ್ನನ್ನು ಈ ಸಭೆಯನ್ನು ಬಿಟ್ಟು ಹೊರಡಿ ಎಂದು ಹೇಳಿದರಲ್ಲ, ಅದು ಸರಿಯೇ? ಶಾಂತಿ ಪೂಜ್ಯರೇ, ಶಾಂತಿ. ಗುರುದೇವ. ಮಹೇಂದ್ರ. ಪೂಜ್ಯರೇ. ಮಹೇಂದ್ರ, ನಿಮ್ಮ ನಿಮ್ಮ ಕಲಹಗಳನ್ನು ಬಿಟ್ಟು ನಿಮ್ಮ ನಿಮ್ಮ ಆಶ್ರಮಕ್ಕೆ ಹೋಗಬೇಕೆಂದು ಕರಮುಗಿದು ಬೇಡಿಕೊಳ್ಳಿ. ಆಗಬಹುದು ಮಹೇಂದ್ರ, ಆಗಬಹುದು, ಆಗಬಹುದು. ನಾರಾಯಣ ನಾರಾಯಣ ನಾರಾಯಣ. ಗುರು, ನಿಮ್ಮ ಪಾಡೇನಾವುದು ನಾನೇ ಕಣ್ಣಾರ ನೋಡುವೆನು. ನಾ ಇನ್ನು ಬರುವೆನು, ನಾ ಇನ್ನು ಬರುವೆನು, ನಾ ಇನ್ನು ಬರುವೆನು. ನಾರಾಯಣ ನಾರಾಯಣ. ವಿಚಾರವನ್ನು ನನ್ನ ಸುರುಸಭೆಯಲ್ಲಿ ಉಳಿದಾದರೆ ನಾರಾಯಣ ನಾರಾಯಣ. ನಿನ್ನ ತಪ್ಪುರಿ ಬುಡಿಯು ಗಗನ ಕಾರುವುದು, ದಾರಿಯನ್ನು ಬಿಡು ಸಂಭೋ ಮಹಾದೇವ. ನಾರಾಯಣ ನಾರಾಯಣ ನಾರಾಯಣ. ಬಲಾಬಲ ನಾನು ಬಂದ ಕಾರ್ಯವು ನನ್ನ ಕೈಗೂಡಿದೆ. ಗುರುಗಳನ್ನು ರೇಯಿಸಿದ್ದು ಆಯಿತು,
ನಾನು ಒಂದು ವಿಷ ಬೀಜವನ್ನು ನೆಟ್ಟಿರುವೆನು. ಅದು ಮೊಳಕೆ ಬಂದು ಮೊಳಕೆಯು ಶಶಿಯಾಗಿ, ಶಶಿಯು ಮರವಾಗಿ, ಮರವು ಹೂ ಬಿಟ್ಟು, ಹೂ ಕಾಯಾಗಿ, ಕಾಯಿ ಹಣ್ಣಾಗಿ, ಆ ಹಣ್ಣು ಆ ಪರಮಾತ್ಮನಿಗೆ ಲಭಿಸುವುದು ಇಲ್ಲ. ಆ ಗುರುಗಳಿಗೇ ಲಭಿಸುವುದು. ಈ ಕಣ್ಣಾರು ನೋಡಿ ಸಂತೋಷ ಪಡುವನು. ನಾರಾಯಣ ನಾರಾಯಣ. ವಿಳಸಿತ ತುಳಸಿಯ ವನಮಾಲ ಗೋಪಾಲ ಭಕ್ತರ ಕಾಯೋ ಶ್ರೀಲೋಲ ಗೋಪಾಲ ಭಕ್ತರ ಕಾಯೋ ಶ್ರೀಲೋಲ. ನಾರಾಯಣ ನಾರಾಯಣ. ವಿಳಸಿತ ತುಳಸಿಯ ವನಮಾಲ ಗೋಪಾಲ ಭಕ್ತರ ಕಾಯೋ ಶ್ರೀಲೋಲ. ನಾರದ ಲೀಲಾ ನಾರಾಯಣ ನಾರಾಯಣ. ನಾರದ ಲೀಲಾ ಆನಂದಲೋಲ ವಿಲಸಿತ ತುಳಸಿಯ ವನಮಾಲ ಗೋಪಾಲ ಭಕ್ತರ ಕಾಯೋ ಶ್ರೀಲೋಲ ಗೋಪಾಲ ಭಕ್ತರ ಕಾಯೋ ಶ್ರೀಲೋಲ. ನಾರಾಯಣ ನಾರಾಯಣ. ರೋದರದೊಳಗಾರಿಗರೆ ಸಮಾನರ ರೋದರದೊಳಗಾರಿಗರೆ ಇರೋಂಧಕಾರದ ಕಡೆಯಿವೆ ನಾನು ಪುರಪೋಪಾಯಿದರೆ ಇರೋಂಧಕಾರದ ಕಡೆಯಿವೆ ನಾನು ಪುರಪೋಪಾಯಿದರೆ ನಮ್ಮನ್ನು ಪೂಜಿಸು ಭಕ್ತರಿಗೆಲ್ಲ ಕೊಡುವನು ಐಶ್ವರ್ಯ. ನಮ್ಮನ್ನು ಪೂಜಿಸು ಭಕ್ತರಿಗೆಲ್ಲ ಕೊಡುವನು ಐಶ್ವರ್ಯ. ನನ್ನನ್ನು ನಿಂದಿಸಿ ನುಡಿಯುವ ಮನಿದರ ಕೊಡುವೆನು ಪರಿಪರಿ ಕಷ್ಟಗಳ. ನನ್ನನ್ನು ನಿಂದಿಸಿ ನುಡಿಯುವ ಮನಿದರ ಕೊಡುವೆನು ಪರಿಪರಿ ಕಷ್ಟಗಳ. ಅರಳೈ 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 ಎಂದೈ ಸಹೋದರ ರೋದರೊಳಗಾರಿಗರೆ. ನಾನು ಕಣ್ಣನ್ನು ಬಿಟ್ಟು ನೋಡ ಮಾತ್ರವೇ ಎಂತ ನಿರ್ಮಣಿಗೂ ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಬಲ್ಲೆ. ಓ ಐಶ್ವರ್ಯವನ್ನು ಮಾತ್ರವಲ್ಲೇ. ಈಗಿರುವಾಗ ಮಹೇಂದ್ರನ ಸಭೆಯಲ್ಲಿ ನೋರ್ವರನ್ನು ನೀಲೇ ಹೊಗಳ್ತಾ ಇದ್ದಾರೆ. ನನ್ನ ವಿದ್ಯಾರ್ಥಿಗಳಾದ ಬೃಹಸ್ಪತಾಚಾರ್ಯರು ಓ ಸರಿಯ ಪರಾಕ್ರಮದ ಬಲ್ಲೆ ಅಂತ ಹೇಳಿ ಈ ಆರಿಸಿ ದಿಕ್ಕರಿಸಿ ನುಡಿದಿರುವರು. ಗುರುಗಳ ಅಹಂಕಾರವನ್ನು ಮುರಿಯಲು ನನಗೀಗ ಒಳ್ಳೆ ಸಮಯ. ನೀಗಲೇ ಅವರು ಸಲಿರಾಜ ಕ್ಷೇಮವೇ? ಗುರುದೇವ ಬಂದ ಕ್ಷೇಮ ಇರಲಿ ದೇವ ಕೇಳಿ ಬೇಡುವೆ. ಬಂದ ಕ್ಷೇಮ ಇರಲಿ ದೇವ ಕೇಳಿ ಬೇಡುವೆ. ತಮ್ಮ ಪಾದ ಕಂಡು ನಾನು ತಮ್ಮ ಪಾದ ಕಂಡು ನಾನು ಕನ್ಯನಾದೆನೋ. ದೇವಾ ಸಲಿರಾಜ ಗುರುವೇ ಕೇಳಿ ಬೇಡುವೇನೋ. ಗುರುವೇ ಕೇಳಿ ಬೇಡುವೇನೋ. ಒಂದ ಮಾತನು ತಮ್ಮ ಪಾದ ಕಂಡು ನಾನು ತಮ್ಮ ಪಾದ ಕಂಡು ನಾನು ಕನ್ಯನಾದೆನೋ. ಗುರುದೇವ ಸಲಿರಾಜ ನನ್ನ ಕ್ಷೇಮವಾಗಿರಲಿ. ತಮ್ಮ ಸತ್ಯವನ್ನು ತಮ್ಮ ಕೀರ್ತಿಯನ್ನು ಸತರಾಚರ ಮೂರು ಲೋಕದಲ್ಲೂ ಹೊಗಳುತ್ತಿರುವ ನಿಜ ಗುರುದೇವ. ಸಲಿರಾಜ ನಿಜ. ಗುರುದೇವ ಸಲಿರಾಜ ನಿಮ್ಮ ಶಿಷ್ಯನಾದ ನನ್ನನ್ನು
ಕೈ ಬಿಡದೆ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ರಾಜ ಮೇಲೆ ಕೇಳಿ. ನನ್ನಿಂದ ನಿನಗೀಗ ಏನಾಗಬೇಕಯ್ಯ ಸನಿ ರಾಜನೇ. ಗುರುದೇವ ನನ್ನಿಂದ ನಿನಗೀಗ ಏನಾಗಬೇಕಯ್ಯ ಕಾರಣವೇ ನೀವನು ಸನಿ ರಾಜನೇ ಕಾರಣವೇ ನೀವನು ಸನಿ ರಾಜ. ಇರು ಬಂದಿರುವಂತ ಪರಿಯನ್ನು ಹೇಳಯ್ಯ ಸನಿ ರಾಜ. ನೀನು ಬಂದಿರುವಂತ ಪರಿಯನ್ನು ಹೇಳಯ್ಯ ಕಾರಣವೇ ನೀವನು ಸನಿ ರಾಜನೇ ಕಾರಣವೇ ನೀವನು ಸನಿ ರಾಜ. ಗುರುದೇವ ನನ್ನಿಂದ ನಿನಗೇನೆ ಆಗಬೇಕಾದ ವಿಚಾರ ತಿಳಿಸಿರೆ ನಾನು ನಡೆಸಿಕೊಡುತ್ತೇನೆ. ಗುರುದೇವ ಪರ್ವತಿಗೆ ಸಮಾನವಾದ ಕಾರ್ಯವು ಯಾವುದಿಲ್ಲ ಗುರುದೇವ. ಮತ್ತೆ ಯಾವ ಕಾರ್ಯವಿರು ಸನಿ ರಾಜ. ಗುರುದೇವ ಸನಿ ರಾಜ. ಮತ್ತೇನು ಇಲ್ಲವೋ ತಮ್ಮ ರಾಜಿಗೆ ಬರಬೇಕೆಂದು ಅಭಿಪ್ರಾಯದ ಬಂದಿರುವನು. ನನಗೆ ವರವನ್ನು ದಯಪಾಲಿಸಿ. ಏನು ಸನಿ ರಾಜ ನೀನು ನನ್ನ ರಾಶಿಗೆ ಬರುತ್ತೇನೆ ಎಂದು ಹೇಳಿದೆ. ಗುರುದೇವ ಬರಬೇಕು, ನನಗೆ ವರವನ್ನು ದಯಪಾಲಿಸಿ. ಏನು ಸನಿ ರಾಜ ನೀನು ನನ್ನ ರಾಶಿಗೆ ಬರುತ್ತೇನೆ ಎಂದು ಹೇಳಿದಾಗಲೇ ಆಗಲು ಖಂಡಿತವಾಗೂ ನನ್ನ ರಾಶಿಗೆ ಬರಲೇಬೇಕು ಸನಿ ರಾಜನೇ. ಗುರುದೇವ ಖಂಡಿತವಾಗಲು ಬರಲೇಬೇಕು, ನನಗೆ ವರವನ್ನು ದಯಪಾಲಿಸಿ. ಹೋ ಪರಮಾತ್ಮ. ದೇವಾ ದೇವಾ ಸನಿ ದೇವಾ. ಹೋ ಪರಮಾತ್ಮ. ಗುರುದೇವ ಕಿರಿಸಿದರೆ ನಾನು ತಡೆಯುವುದುಂಟೆ ನೀನು ಕಿರಿಸಿದರೆ ನಾನು ತಡೆಯುವುದುಂಟೆ ಬೇಡವೋ ಸನಿ ರಾಜ ಬೇಡವೋ ಸನಿ ರಾಜ ಬೇಡೇ ಕೊಂದೆ ಬೇಡವೋ ಸನಿ ರಾಜ. ಸನಿ ರಾಜನೇ ನೀನು ನನ್ನ ರಾಜಿಗೆ ಬರುತ್ತೇನೆ ಎಂದು ಹೇಳಿದಾಗಲೇ ಆಕಾಶವೇ ಮಿಂಚುತ್ತಿರುವುದು, ಭೂಮಿಯ ಗಡಗಳನ್ನೇ ಉದುರುತ್ತಿರುವುದು, ನನ್ನ ಶರೀರವೆಲ್ಲ ಉದುರುತ್ತಿರುವುದು. ಪರಮಾತ್ಮ ಖಂಡಿತವಾಗಿ ನನ್ನ ರಾಶಿಗೆ ಬರಲಾಗದೆಂದು ಕರಮುಗಿದು ಬೇಡಿಕೊಳ್ಳುವ ಸರಿ ಗುರುದೇವ ಸರಿ ರಾಜ. ನಿಮ್ಮ ರಾಜಿಗೆ ನಾನು ಎಕ್ಕದಿನ ಮಾತ್ರ ಉಕ್ಕುವುದಿಲ್ಲ, ಮತ್ತೆ 5 ವರ್ಷ ಮಾತ್ರ ಬರುವೆನು. ಹಾ ಪರಮಾತ್ಮ. ಐವತ್ತ ಬಂದರೆ ನಾನು ತಡೆಯುವುದುಂಟೆ ಐದು ವರ್ಷ ಬಂದರೆ ನಾನು ತಡೆಯುವುದುಂಟೆ ಬೇಡವೋ ಸರಿ ರಾಜ ಬೇಡವೋ ಸರಿ ರಾಜ ಬೇಡೇ ಗೊಂಬೆ ಕೇಳಿ ನಿಮ್ಮ ಬೇಡವೋ ಸರಿ ರಾಜ. ಸರಿ ರಾಜ. ಗುರುದೇವ 5 ವರ್ಷ ನನ್ನ ರಾಜಿಗೆ ಬರಲಾಗದೆಂದು ಕರಮುಗಿದು ಬೇಡಿಕೊಳ್ಳುವ ಸರಿ ಗುರುದೇವ
ಚರಣಕ್ಕೆ ನಮಿಸುವೆ ಮೈದೋರಿ ಸನಾತನ ಪಾವನ ಗುರುದೇವ. ಬೇಡಿದ ಶಿಷ್ಯನ ಕಾಡಿದ ಬಹುದೆಡೆ, ಬೇಡಿದ ಶಿಷ್ಯನ ಕಾಡಿದ ಬಹುದೆಡೆ, ಬೇಡಿದ ಶಿಷ್ಯನ ಕಾಡಿದ ಬಹುದೆಡೆ, ತಡವನ್ನು ಮಾಡದೆ ಹೊರಗಳ ಪಾಲಿಸಿ ಸನಾತನ ಪಾವನ ಗುರುದೇವ. ಗುರುದೇವ ಶನಿ ರಾಜ 5 ವರ್ಷ ಇಲ್ಲದಿದ್ದರೂ 2 ವರ್ಷವಾದರೂ ನಿಮ್ಮ ರೋಜಿಗೆ ಬರಲೇಬೇಕು. ನನಗೆ ವರವನ್ನು ದಯಪಾಲಿಸಿ. ಸರಿ ರಾಜರೇ, 2 ವರ್ಷಕ್ಕೆ 30 ತಿಂಗಳಾಗಲಿಲ್ಲ ಸರಿ ರಾಜ. ಖಂಡಿತವಾಗಿ 30 ದಿವಸ ಬರಲಾಗದೆಂದು ಕರಮಗಿದು ಬೇಡಿಕೊಳ್ಳು. ಗುರುದೇವ ಎಲೆ ಕೇಳಿ ಗುರುದೇವ. ಸರಿ ರಾಜ, 30 ತಿಂಗಳವಿಲ್ಲದಿದ್ದರೂ 30 ದಿವಸವಾದರೂ ನಿಮ್ಮ ರೋಜಿಗೆ ಬರಲೇಬೇಕು. ನನಗೆ ವರವನ್ನು ದಯಪಾಲಿಸಿ. ಹಾ ಪರಮಾತ್ಮ. ದೇವಾ ದೇವಾ ಬಲಿ ದೇವಾ, ನೀನು ಬಡವನ ಪಿಡಿಯಲು ಇದು ನಿಮಗೆ ಧರ್ಮವೇ. ಸರಿ ರಾಜ. ಗುರುದೇವ ಬಡವನ ಪಿಡಿಯಲು ಇದು ನಿಮಗೆ ಧರ್ಮವೇ. ಬೇಡವೋ ಸರಿ ರಾಜ, ಬೇಡವೋ ಸರಿ ರಾಜ. ಬಿಡಿ ಗುಬೆ ಬೇಡವೋ ಸರಿ ರಾಜ. ಆ ಸನಿರಾಮ್, ಗುರುದೇವ ನನ್ನ ಬಡವರಾದ ನನ್ನ ರಾಜಿಗೆ ಬರಲಾಗದೆಂದು ಕರಮಗಿದು ಬೇಡಿಕೊಳ್ಳು. ಗುರುಗಳೇ ಸರಿ ರಾಜ. ಪಡೆಯಬೇಕು ಗುರುವೇ, ಪರನೆ ಪಡೆಯಬೇಕು ಗುರುವೇ, ಪಡೆಯಬೇಕು ಗುರುವೇ, ಪರನೆ ಪಡೆಯಬೇಕು ಗುರುವೇ. ಪರಿಪರಿಗಿಂದಲೇ ಬೇಡುವ ನಿಮ್ಮ, ಪರಿಪರಿಗಿಂದಲೇ ಬೇಡುವ ನಿಮ್ಮ, ಪಡೆಯಬೇಕು ಗುರುವೇ, ಪರನೆ ಪಡೆಯಬೇಕು ಗುರುವೇ. ಗುರುದೇವ ಸರಿ ರಾಜ. ಅಭಿಮೂರ್ತಿಯಾಗಿ ಬೇಡಿಕೊಂಡರು ನಮ್ಮ ರಾಜಿಗೆ ಬರಕ್ಕಾಗುದಿಲ್ಲ ಅಂತ ಹೇಳುತ್ತಿರುವರಲ್ಲ. ಗುರುಗಳು ನಾನು ನಿಮ್ಮ ಶಿಷ್ಯನು. ತಾವು ಮನಸ್ಸಿದ ಹೋದ ಪಕ್ಷದಲ್ಲಿ ಈ ಪ್ರಪಂಚದಲ್ಲಿ ನನ್ನನ್ನು ಪೂಜಿಸುವ ಯಾರು? ಗುರುದೇವ ಸರಿ ರಾಜ. ನಿಮ್ಮ ರಾಜಿಗೆ ನಾನು 1 ದಿವಸವಾದರೂ ಬರಲೇಬೇಕು. ವರವನ್ನು ಕೊಡುವಿರೋ ಇಲ್ಲ ಅಂತ ಹೇಳಿದ್ರು. ಸರಿ ರಾಜನಿಗೆ ಇಷ್ಟು ವಿಧವಾಗಿ ಹೇಳಿದರು. ಹಿಡಿದಾಟವನ್ನ ಹಿಡಿದು ಬಾರಿಸ್ತಿರೋಲ್ಲ ಪರಮಾತ್ಮ. ಏನು ಮಾಡಲಿ ಶನಿ ರಾಜರೇ, ಖಂಡಿತವಾಗಿ ನನ್ನ ರಾಜಿಗೆ ಬರಲೇಬೇಕು ಶನಿ ರಾಜ. ಗುರುದೇವ ಖಂಡಿತವಾಗಲೂ ಬರಲೇಬೇಕು. ನನಗೆ ವರವನ್ನು ದಯಪಾಲಿಸಿ. ಹಾಗಾದ ಪಕ್ಷದಲ್ಲಿ 1 ಕಾಲ ಯಾವ ಬರುವಂತೆ ವರವನ್ನು ಕೊಟ್ಟರು ಪರಮಾತ್ಮ. ಧನ್ಯ ಗುರುದೇವ, ಧನ್ಯ. ನಾನಿನ್ನು ಬರುವೆನು. ಧನ್ಯ ಧನ್ಯ ನೋದೇನೋ ಈ ದೊರೆಯಳು, ಧನ್ಯ ಧನ್ಯ ನೋದೇನೋ. ಧನ್ಯಾನು ನಾನನೆ ಮನ್ಯಾನು ನಾನನ, ಧನ್ಯಾನು ನಾನನೆ ಮನ್ಯಾನು ನಾನನ. ಇಂದು ಗುರುವಿನೋ ಅಧಿಕ ಹೋಗಲು, ಧನ್ಯ ಧನ್ಯ ನೋದೇನೋ ಈ ದೊರೆಯಳು, ಧನ್ಯ ಧನ್ಯ ನೋದೇನೋ. ನನ್ನ ವಿದ್ಯಾರ್ಥಿಗಳು ನನ್ನ ರೋಜಿಗೆ ಬೋ ಎಂದು ಹೇಳಿ ನನಗೆ ವರವನ್ನು ಕೊಟ್ಟಿರುವರು. ಇರಲಿ, ಗುರುಗಳ ರೋಜಿಗೆ ಹೋಗಲು ನನಗೀಗ ಒಳ್ಳೆ ಸಮಯ. ದೈಹಿಕನ ಬಾಳೆ ಆ ಶನಿ ರಾಜನಿಗೆ 1 ಕಾಲ ಯಾವ ಬರುವಂತೆ ವರವನ್ನು ಕೊಟ್ಟಿರುವನು. ಆತನು ಬರುವಷ್ಟರಲ್ಲಿ ಗಂಗಾ ತೀರಿಕವಾಗಿ ಸಾರದವನ್ನು ಮುಗಿಸಿಕೊಂಡು 1 ಕಾಲು ಜಾವ ಮೇರೆ ಬರುತ್ತೇನೆ. ಆ ಶನಿಯ ಬಂದು ನನ್ನನ್ನು ಏನು ಮಾಡಬಲ್ಲನು ನಾನೇ ನೋಡಿಕೊಳ್ಳುತ್ತೇನೆ. ಶಂಭೋ ಮಹಾದೇವ ಶಂಭೋ.
ನನ್ನ ರಾಜಿಗೆ ಬಾಯೆಂದು ಹೇಳಿ ನನಗೆ ವರವನ್ನು ಕೊಟ್ಟು ನಾನು ಬರೋಟದಲ್ಲಿ ಗಂಗಾ ಸ್ಥಿರಕ್ಕೆ ಸ್ಥಾನ ಜಪಕ್ಕೆ ಹೊರಟವಳು ಇರಲಿ. ನನ್ನ ಮಹಿಮಾ ಶಕ್ತಿಯಿಂದ 2 ಚಕ್ರಕೆಗಳನ್ನು ನಿರ್ಮಿಸಿ ನಾನೊಬ್ಬ ವ್ಯಾಪಾರಿಕನಾಗಿ ಹೋಗಿ ಹಣ್ಣುಗಳೆರಡು ಅವರ ಫಲವರ್ಗವನ್ನು ವಿಕ್ರಯಿಸಿ ಹಣ್ಣುಗಳೆರಡು ದೇವದೇವತಿ ಪಟ್ಟಣದ ಮಂತ್ರಿ ಮಕ್ಕಳ ಸಿಕ್ಕಾಗುವಂತೆ ಮಾಡಿ ಅಘೋರವಾದ ಕಸನ್ನು ಕೊಡೋದು ನನಗೆ ಒಳ್ಳೆ ಸಮಯ. ಇದ್ದಲ್ಲ ಪ್ರತಾಪ ಬೇಳೋ ಬೇಗನೆ ಸಚಿವ ಬೇಳೋ ಬೇಗನೆ ಸಚಿವ ವಚನದ ಉಚಿತದಿ ಫಲವೇ ಸಚಿವ ಬೇಳೋ ಬೇಗನೆ ಮಂತ್ರಿ ಮಳೆ ಬೇಳೆ ಇಂದಲೇ ಮಳೆ ಬೇಳೆ ಇಂದಲೇ ಪ್ರಜೆಗಳು ಸೌಖ್ಯವೇ ಮಳೆ ಬೇಳೆ ಇಂದಲೇ ಪ್ರಜೆಗಳು ಸೌಖ್ಯವೇ ಒಳೆಯುವ ರಿಪುಗಳ ಖಂಡಿಸುತ್ತೀಯರೇ ಸಚಿವ ಬೆಳೋ ಬೇಗನೆ ಸಚಿವ ವಚನದ ಉಚಿತದಿ ಫಲವೇ ಸಚಿವ ಬೆಳೋ ಬೇಗನೆ ಮಂತ್ರಿ ಸುತ್ತಾಲು ಇರುದೆಯೋ ಸುತ್ತಾಲು ಇರುದೆಯೋ ಸತ್ರ ರಾಜರು ಸೋ